ಕೊಡ್ರಪ್ಪ. ಈ ಟ್ರಸ್ಟ್ ವಿಚಾರ 20 ವರ್ಷದಿಂದ ನಡ್ಕೊಂಡೇ ಬಂದಿದೆ. ಇಲ್ಲಿ ನಮ್ಮ ಸ್ಥಳೀಯ ಯಾರು ಮಾಧ್ಯಮ ಸ್ನೇಹಿತರಿದ್ದಾರೆ, ತಮ್ಗೆ ನೆನಪಿದ್ರೆ ಅವಾಗೇ ಲೋಕಾಯುಕ್ತಕ್ಕೆ ಹಾಕಿದ್ರು. ಅದಾದ್ಮೇಲೆ ಬಿ ರಿಪೋರ್ಟ್ ಬಂತು, ಎಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿನವ್ರಿಗೆ ಏನು ಗೊಂದಲ ಇಲ್ಲ, ಅಲ್ಲಿನವ್ರಿಗೆ ಗೊಂದಲ ಇತ್ತು. ಈಗ ಅವರಿಗೂ ಕ್ಲಿಯರ್ ಆಗಿದೆ. 10 ಅಲಿಗೇಷನ್ ಮಾಡಿದಂತ ವಿರೋಧ ಪಕ್ಷದ ನಾಯಕರು 2ನೇ ದಿನಕ್ಕೆ 4ಕ್ಕೆ ಕೀಳಿತ್ತು, 3ನೇ ದಿನಕ್ಕೆ ಯಾವುದೂ ಉಳಿದಿಲ್ಲ. ಈಗ ಉಲ್ಟಾ ಅವ್ರ ಮೇಲೆ ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು. ಈಗ ನೀವು ಹೇಳ್ದಂಗೆ ನಾನು ಶಾಲೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಟೆಲಿಕಮ್ಯುನಿಕೇಶನ್ ಪಬ್ಲಿಕ್ ಸರ್ವಿಸ್ ಬಿಲ್ಡಿಂಗ್ಗಳಂತ ಮಾಡ್ತೀನಿ ಅಂತ ಹೇಳಿ ಈಗ ಬಿರಿಯಾನಿ ಸೆಂಟರ್ ನಡೆಸ್ತಾ ಇರೋದು ಯಾರು? ಈಗ ನಮ್ಮ ಶಾಸಕರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನನ್ನ ಮೇಲೆ ತೋರಿಸಿದಂಥ ಆಸಕ್ತಿ ಮತ್ತೆ ಅವಸರ ಮತ್ತೆ ತೇಜೋವಧೆ ಮಾಡುವಂಥ ಅವಸರ ಅಥವಾ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುವಂಥ ಅವಸರ ಈ ಪ್ರಕರಣದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಗವರ್ನರ್ ಅವರು? This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital, and by Rich Tea, Swad Mein Richness. ಸಿಂಪಲ್. ಸಿದ್ದರಾಮಯ್ಯ ಸಾಹೇಬ್ರ ಕೇಸ್ನಲ್ಲೂ ಕೂಡ ತಾವು RTI ದಾಖಲೆಗಳು ನೋಡಿದ್ರೆ ಅದು ತಂದಿಲ್ಲ, ಇದ್ರೆ ತೋರಿಸ್ತಾ ಇದೆ ತಂದೆ. ಒಂದ್ ನಿಮಿಷ ಸರ್, ಟ್ರಾನ್ಸ್ಲೇಷನ್ ಮಾಡಿಸಿದ್ದು ರಾಜ್ಯಪಾಲರ ಕಚೇರಿನಲ್ಲೇ ಮಾಡಿಸಿದ್ದು ಅಂತ ಅವರೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರ ಪ್ರಕರಣದಲ್ಲಿ, ಕುಮಾರಸ್ವಾಮಿ ಅವ್ರ ಪ್ರಕರಣದಲ್ಲಿ ಮತ್ತೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಮಾಡಿಸ್ಬೋದಾಗಿತ್ತಲ್ಲ. ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಮಾಡಿಸಿದ್ರು ಅದೇ ರೀತಿ ಕುಮಾರಸ್ವಾಮಿ ಸಾಹೇಬ್ರದ್ದು ಮಾಡಿಸ್ಬೋದಾಗಿತ್ತಲ್ಲ. ಯಾರು ಸ್ಟಾಪ್ ಮಾಡಿದ್ರು? ಇವರೇ ಖುದ್ದಾಗಿ ಮಾಡಿಸಿದ್ರು ಅಂತಾನು ಕೂಡ ಹೇಳ್ತಾರೆ. ಮತ್ತೆ ಆ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ. ಗವರ್ನರಿಗಿದೆ, ಜನರಿಗೆ ಅವಶ್ಯಕತೆ ಇಲ್ಲ. ಗವರ್ನರಿಗಿದೆ, ಬಿಜೆಪಿಗಿದೆ. ನೋಡಿ, ಅದೇ ನೀವು ಮಾಧ್ಯಮದವರು ಕರೆಕ್ಟಾಗಿ ಓದ್ಬ್ರಪ್ಪ. ಇಲ್ಲಿದ್ರೆ ನೀವು ನೋಡಿ, ಒಂದ್ ನಿಮಿಷ ಅಲ್ಲಿ ನೋಡಿ, ಅದೆಲ್ಲ ನಾವು ಪರಿಶೀಲನೆ ಮಾಡೋಣ ಅಂತೆ. ಬಟ್ ಈಗ ನೋಡಿ, ಈಗ ನಾವು ಬರೇ ಒಂದು ಕಟ್ಟಡನ ನಾವು ಶಿಫ್ಟ್ ಮಾಡಿದ ತಕ್ಷಣ ನಾವು ಅಭಿವೃದ್ಧಿ ಕಾಣ್ತೀವಿ ಅಂತ ಅಲ್ಲ. ಸೆನ್ಸರ್ ನೀವು ಹೇಳಿದಾಗ ಕರೆಕ್ಟ್. ನಮ್ಮ ನೀತಿನಲ್ಲಿ 371J ತಂದ ಮೇಲೆ ಭಾಳಷ್ಟು ಜನ ಬಹಳ ಹೇಳ್ಬೋದು. ಆದರೆ ಅದರಿಂದ ಆಗಿರೋ ಲಾಭ ಕೂಡ ಇದೆ. ಕೆಲವು ಕಡೆ ವಿಳಂಬ ಆಗಿರ್ಬೋದು, ಅದು ಒಗ್ಬೇಕಾಗ್ತದೆ, ಇಲ್ಲ ಅಂತ. ಆದ್ರೆ ಏನೂ ಆಗೇ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಈಗ 30,000 ಇಲ್ಲ ಈಗ ಈಗ ಉದಾಹರಣೆ 30,000 ಕಾಮಗಾರಿಗಳನ್ನ ನಾವು ಮಾಡಿದ್ದೇವೆ. ಅದು ಯಾವುದೇ ಸರ್ಕಾರ ಇರ್ಬೋದು, ಈ ನೀತಿಯಿಂದ ಬಂದಿರೋದು. 22,000 ಜನ ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ. ಹೋದ ವರ್ಷ 1,000 ಜನರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ. ಏನಿಲ್ಲ ಅಂದ್ರೂ 1,09,000 ಜನರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ ಆಗಿ ಪ್ರಮೋಷನ್ಸ್ ಆಗಿವೆ. ಇವೆಲ್ಲನೂ ಕೂಡ ಇದ್ರ ಲಾಭನೇ. ಸೊ ಇದು ಕಾನ್ಸ್ಟೆಂಟ್ ಪ್ರೋಸೆಸ್ ಇದ್ದೇ ಇರ್ತದೆ. ಆದ್ರೆ ಟೀಕೆ ಮಾಡೋರು ಟೀಕೆ ಮಾಡ್ತಾರೆ, ಇಲ್ಲ ಅದಕ್ಕೆ ಮದ್ದಿಲ್ಲ, ಏನ್ ಮಾಡಕ್ಕಾಗ್ತದೆ. ಆದ್ರೆ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ತದೆ. ವೆದರ್ ನೀವು ಹೇಳ್ದಂಗೆ ಕಚೇರಿಗಳಿರ್ಬೋದು, ಸಚಿವಾಲಯಗಳಿರ್ಬೋದು, ಹೊಸ ನೀತಿಗಳಿರ್ಬೋದು, ಇವೆಲ್ಲಾನು ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital, and by Rich Tea, Swad Mein Richness.